ದಕ್ಷಿಣ ಭಾರತದಲ್ಲಿ ಅತ್ಯಂತ ಬಲಿಷ್ಠ ಕೋಟೆಗಳಲ್ಲಿ ನಮ್ಮ ಕೊಪ್ಪಳದ ಕೋಟೆಯು ಕೂಡ ಒಂದು. ಈ ಕೋಟೆಯನ್ನ ನಿರ್ಮಾಣ ಮಾಡುವಲ್ಲಿ ಇಟ್ಟಿಗೆಗಳನ್ನು ಕೂಡ ಬಳಸಲಾಗಿದೆ. ಕ್ರಿಸ್ತಶಕ 1609ರಲ್ಲಿ ಎರಡನೆಯ ಇಬ್ರಾಹಿಂ ಆದಿಲ್ ಶಾಹಿನ ಗುಲಾಮರಾದಂತಹ ಯಕೂತ್ ಖಾನ್ ಮತ್ತು ಘಾಜಿ ಖಾನ್ ಇಬ್ಬರೂ ಕೋಟೆಯ ಅಧಿಕಾರಿಗಳು ಇದ್ದರೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಇದು ಕೋಟೆಯ ಮೇಲಿರುವ ಯಲ್ಲಮ್ಮನ ದೇವಸ್ಥಾನ. ಪ್ರತಿ ವರ್ಷ ಈ ದೇವಿಯ ಜಾತ್ರೆ ನಡೆಯುತ್ತದೆ. ಕ್ರಿಸ್ತಶಕ 1776ರಲ್ಲಿ ಹೈದರ್ ಅಲಿ ಕೋಟೆಯನ್ನ ವಶಪಡಿಸಿಕೊಂಡನು ಎಂದು ಹೇಳಲಾಗುತ್ತದೆ. ಅವನ ಅಧಿಕಾರಿ ಮೊಹಮ್ಮದ್ ಉಸ್ಮಾನ್ ಕೋಟೆಯನ್ನ ಮತ್ತಷ್ಟು ಬಲಪಡಿಸಿ ಫತೇ ದರ್ವಾಜ್, ಪಾನಿ ಮಹಲ್, ದಿವಾನ್ ಇ ಖಾಸ್, ಮಕ್ಕಾ ದರ್ವಾಜ್ ಇವುಗಳನ್ನ ನಿರ್ಮಾಣ ಮಾಡಿದ ಅಂತ ಹೇಳಲಾಗುತ್ತದೆ. ಆತ್ಮೀಯರೇ, ನಾವು ಕೊಪ್ಪಳ ಕೋಟೆಯ ಮೇಲ್ಗಡೆ ಹತ್ತಿ ಬಂದಿದ್ದೀವಿ. ಈಗ ಕೊಪ್ಪಳ ಕೋಟೆಯ ತುದಿಯ ಹಂತದಲ್ಲಿ ನಾವಿದ್ದೀವಿ. ಬನ್ನಿ ನೋಡೋಣ. ಈ ಕೋಟೆಯಲ್ಲಿ ಮತ್ತೊಬ್ಬ ಕಿಲ್ಲೆದಾರ್ ಮೊಹಮ್ಮದ್ ಬಹ್ಲಮಿಯು ಕೋಟೆಯ ಬಳಿ ಚಾಂದ್ ಕುಂಟ ಎಂಬ ಬಾವಿಯನ್ನ ನಿರ್ಮಿಸುತ್ತಾನೆ ಅಂತ ಇತಿಹಾಸದಲ್ಲಿ ಹೇಳಲಾಗುತ್ತದೆ. ನಂತರದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸುಲ್ತಾನ್ ಬಾಗಿಲನ್ನ ಕಟ್ಟಲಾಯಿತು ಅಂತ ಕೂಡ ಹೇಳಲಾಗುತ್ತದೆ. ಅದಾದ ನಂತರದಲ್ಲಿ ಕ್ರಿಸ್ತಶಕ 1791ರಲ್ಲಿ ಕೋಟೆಯು ಹೈದರಾಬಾದ್ ನಿಜಾಮನ ಅಧೀನಕ್ಕೆ ಒಳಗಾಯಿತು ಅಂತ ಕೂಡ ಹೇಳಲಾಗುತ್ತದೆ. ಈ ಕೋಟೆಯಲ್ಲಿ ಸಿದ್ದಿ ಬುರುಜು ಬಾಗಿಲು, ಬಂದಿಖಾನೆ, ಕಣಜ, ಕಾವಲುಗಾರರ ಮಂಟಪ, ಒಂಟಿ ಕೊತ್ತಳ, ಉಕ್ಕಿನ ತೋಪು ಇತ್ಯಾದಿ ಕಟ್ಟಡಗಳಿವೆ ಎಂದು ಹೇಳಲಾಗುತ್ತದೆ. ಅದಲ್ಲದೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊತ್ತಿಸಿದ ಕೀರ್ತಿ ನಮ್ಮ ಕೊಪ್ಪಳದ ಕೋಟೆಗೆ ಸಲ್ಲುತ್ತದೆ. ಇದು ಕೋಟೆಯಲ್ಲಿ ಕಂಡುಬರುವ ಅರೇಬಿಕ್ ಶಾಸನ. ಕೋಟೆಗಳ ಗೋಡೆಗಳ ಮೇಲೆ ಇಸ್ಲಾಮಿಕ್ ಶೈಲಿಯ ಕೆತ್ತನೆಗಳನ್ನು ಕಾಣಬಹುದು. ಅದಲ್ಲದೆ ಹಿಂದೂ ಧಾರ್ಮಿಕ ಶೈಲಿಯ ಕೆಲ ಕಟ್ಟಡಗಳನ್ನು ಕೂಡ ನಾವು ಅಲ್ಲಿ ಕಾಣಬಹುದು. ಆ ಕಟ್ಟಡಗಳ ಗೋಡೆಗಳ ಮೇಲೆ ಗಣಪ ಇನ್ನಿತರ ಹಿಂದೂ ಧರ್ಮದ ಶೈಲಿಯ ಕೆತ್ತನೆಗಳನ್ನು ಕಾಣಬಹುದು.
ಕೋಟೆಯ ಬೃಹದಾಕಾರದ ಬಂಡೆಯ ಮೇಲೆ ಒಂದು ಅರೇಬಿಕ್ ಶೈಲಿಯ ಕೆತ್ತನೆಯನ್ನ ಕಾಣಬಹುದು. ಇದು ಕೋಟೆಯ ಕಟ್ಟಕಡೆಯ ಹಂತ. ಸ್ನೇಹಿತರೆ, ನಮ್ಮ ಕೊಪ್ಪಳ ಭಾಗದ ಈ ಕೋಟೆ ಅನೇಕ ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಂತ ಕೋಟೆ. ಅದಲ್ಲದೆ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಮುಂಡರಗಿ ಭೀಮರಾಯ ಮತ್ತು ಹಮ್ಮಗಿಯ ಕೆಂಚನಗೌಡರನ್ನ ನೆನಪಿಸುವಂತಹ ಕೋಟೆ ಮತ್ತು ನಮ್ಮ ಭಾಗದ ಸಂಸ್ಕೃತಿ ಮತ್ತು ಇತಿಹಾಸವನ್ನ ಬಿಂಬಿಸುತ್ತದೆ. ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಭೇಟಿಯಾಗಿ. ಧನ್ಯವಾದಗಳು.